ಹಾಯ್ ಫ್ರೆಂಡ್ಸ್, ಇವತ್ತೊಂದು ಮೊಸರನ್ನ ಮಾಡೋಣ. ಮೊಸರನ್ನ ಎಲ್ಲರೂ ಮಾಡ್ತಾರೆ, ಬಟ್ ಇದೊಂದು ಸ್ವಲ್ಪ ಸ್ಪೆಷಲ್ ಮೊಸರನ್ನ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹೆಸರುಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಗೋಡಂಬಿನ ಹಾಕಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಮೊಸರನ್ನಕ್ಕೆ. ಗೋಡಂಬಿನ ಹಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಗೋಡಂಬಿ ಹಾಕಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಮೊದಲು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೊಬೇಕು. ನಾನು ಮೊಸರನ್ನಕ್ಕೆ ದಾಳಿಂಬೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ. ಮೊಸರಲ್ಲಿ ಅರ್ಧ ಗಂಟೆ ಮುಂಚೆನೇ ನಾನು ದ್ರಾಕ್ಷಿನ ನೆನೆ ಹಾಕಿದ್ದೀನಿ. ನೆಕ್ಸ್ಟು ಒಂದು ಬೌಲಲ್ಲಿ ಅನ್ನ ತೊಗೊಂಡಿದ್ದೀನಿ. ಅನ್ನ ತುಂಬ ಬಿಸಿ ಇರಬಾರ್ದು ಮೊಸರನ್ನಕ್ಕೆ ಯಾವಾಗಲೂ. ಮೊದಲು ದ್ರಾಕ್ಷಿ ನೆನೆ ಹಾಕಿದ್ನಲ್ಲ, ಆ ಮೊಸರನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಗೋಡಂಬಿ, ಸಾಸಿವೆ, ಜೀರಿಗೆ, ಹೆಸರುಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪಿಂದು ಅದು ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಜಜ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕ್ಯಾರೆಟು ಎಲ್ಲ ಹಾಕಿ ನೀಟಾಗಿ ದಾಳಿಂಬೆನ ಹಾಕ್ಕೊತಾ ಇದ್ದೀನಿ. ದಾಳಿಂಬೆ ಕಾಳು ಅರ್ಧ ಬೌಲ್ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು, ಚೆನ್ನಾಗೇ ಇರುತ್ತೆ ಅದು ತಿನ್ನಬೇಕಾದ್ರೆ. ನೀಟಾಗಿ ಎಲ್ಲದನ್ನು ಸಾಲ್ಟ್ ಕೂಡ ಹಾಕ್ಕೊಬೇಕು ಇದಕ್ಕೆ. ಸ್ವಲ್ಪ ಅನ್ನಕ್ಕೆ ಸಾಲ್ಟ್ ಹಾಕಿರ್ತೀವಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು ಟೇಸ್ಟಿಗಷ್ಟೇ. ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಮೊಸರನ್ನ ಮಾಡುವಾಗ ಮೊಸರು ಹಾಕ್ಕೊಂಡಾಗ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಬೇಕು. ಹಾಲು ಹಾಕೋದ್ರಿಂದ ಸಂಜೆವರೆಗೂ ಮೊಸರನ್ನ ಹುಳಿ ಬರೋದಿಲ್ಲ. ಹಾಗಾಗಿ ಹೋಟೆಲಲ್ಲಿ ಹೇಗೆ ಹುಳಿ ಬರದೇ ಇರುತ್ತೋ ಆ ರೀತಿ ಇರುತ್ತೆ. ಸ್ವಲ್ಪ ಹಾಲು ಮಿಕ್ಸ್ ಮಾಡಬೇಕು ಯಾವಾಗಲೂ ಮೊಸರನ್ನಕ್ಕೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಮೊಸರನ್ನ ಒಂದು ಸಲ ಮಾಡಿ, ತುಂಬ ಸ್ಪೆಷಲ್ ಆಗಿರುತ್ತೆ ಮತ್ತು ಡಿಫ್ರೆಂಟು ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು.